ಹಿರಿಯ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ, ರಾಜಕೀಯ ವಿಶ್ಲೇಷಕರು ರವೀಂದ್ರ ರೇಷ್ಮೆ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ ರಾಧಾ. ಸರ್ ನಮಗೆ ಪತ್ರಕರ್ತರಿಗೆ ಸಂದೇಹಗಳಿರ್ತವೆ ಸರ್. ಅನುಮಾನ ಮತ್ತು ಸಂದೇಹ ಇಲ್ಲದೆ ಇದ್ರೆ ಆತ ಪತ್ರಕರ್ತ ಅಂತ ಅನ್ನಿಸಿಕೊಳ್ಳಲ್ಲ. ಸೊ ಈಗ ನಡೀತಾ ಇರುವಂಥ ರಾಜಕೀಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಅದು ಏನು ಸರ್, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅಂತ ಕೇಳಿಲ್ಲ. ವೆರಿ ಪಾಸಿಟಿವ್ ಕ್ವಶನ್ ಸರ್. ಮುಂದಿನ 5 ವರ್ಷಕ್ಕೆ ನೀವೇ ಮುಖ್ಯಮಂತ್ರಿನಾ ಅಂತ. ಅದಕ್ಕೆ ಅವರು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಂತಂದ್ರೆ ಅದನ್ನ ನೀವು ಹೆಂಗ್ ನೋಡ್ತೀರಿ ಸರ್? ನೋಡಿ, ಇದೇ ಸಿದ್ದರಾಮಯ್ಯನವರು ಈಗ 2 ತಿಂಗಳ ಹಿಂದೆ ಕರ್ನಾಟಕ ಭವನಕ್ಕೆ ಮುದ್ದಾಮ್ ಹೋಗ್ಬಿಟ್ಟು ತಾವೇ ಇಂಡಿಯಾ ಟುಡೇ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕ ರಾಜದೀಪ್ ಸರ್ದೇಸಾಯಿ ಅವ್ರನ್ನ ಕರ್ಕೊಂಡ್ಬಿಟ್ಟು ಒಂದು ಸಂದರ್ಶನ ಕೊಟ್ರು. ಘಂಟಾಘೋಷವಾಗಿ ಹೇಳಿದ್ರು, ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ, ಬದಲಾವಣೆ ಪ್ರಶ್ನೆ ಬರಲ್ಲ ಅನ್ನೋಷ್ಟು ಆತ್ಮವಿಶ್ವಾಸದಿಂದ ಮಾತಾಡಿದ್ರು. ಸೊ ಅವತ್ತು ಅಷ್ಟೊಂದು ಬೇಷರತ್ತಾಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂದಿದ್ದವರು ಇವತ್ತು ನೋಡಿ, ಇವತ್ತೊಂದು ಕಂಡೀಷನಲ್ ಡಿಕ್ಲರೇಷನ್, ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ನಾನೇ ಮುಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಅಂದ್ಬಿಟ್ಟು. ನೋಡಿ, ಇಂಥ ಪ್ರಶ್ನೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಎಂದೂ ಬಂದಿರಲಿಲ್ಲ. ಅವಾಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರಲಿಲ್ಲ. 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪ್ರಶ್ನಾತೀತ ನಾಯಕರಾಗಿದ್ರು. ಅವರ ಅಣತಿಯಂತೆ ಎಲ್ಲ ನಡೀತಾ ಇತ್ತು. ಅವತ್ತೆಲ್ಲ ಪ್ರಶ್ನೆ ಏನ್ ಬರ್ತಾ ಇತ್ತು ಅಂದ್ರೆ, ಮಂತ್ರಿಮಂಡಲ ವಿಸ್ತರಣೆ ಯಾವಾಗ, ಪುನರ್ರಚನೆ ಯಾವಾಗ, ಯಾರನ್ನ ಡ್ರಾಪ್ ಮಾಡ್ತಾರೆ, ಯಾರು ಸೇರಿಸ್ಕೊಳ್ತಾರೆ, ಅಷ್ಟೇ ಇರ್ತಾ ಇತ್ತು. ಬಟ್ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಬಂದಿರಲಿಲ್ಲ. ಈ ಸಾರಿ ಹಾಗಿಲ್ಲ. ಅದ್ಯಾಕೋ 2023ರಲ್ಲಿ ಈ ಸರ್ಕಾರ ಹುಟ್ಟಿದ ಗಳಿಗೆನೇ ಆಗಿತ್ತೋ ಏನೋ, ಆ ಮುಹೂರ್ತನೇ ಆಗಿತ್ತೋ ಏನೋ. ಆರಂಭದ ದಿವಸದಿಂದನೇ ಅಂದ್ರೆ ನಾಯಕತ್ವದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವ್ರು ದಿಲ್ಲಿಗೆ ಹೋಗ್ಬಿಟ್ರು. ಅವ್ರು ಕರೆದ್ರು ಅಂದ ತಕ್ಷಣ ಓಡೋದ್ರು. ಇವ್ರು ಹೋಗ್ಲಿಲ್ಲ, DK ಶಿವಕುಮಾರ್ ಹೋಗ್ಲಿಲ್ಲ. ಅವ್ರು ಏನೇ ಇದ್ರು ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ಏನೋ ಒಂಥರ ಫಿಲಾಸಫಿ ಹೇಳ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಟ್ರು ಬೆಂಗಳೂರಿನಲ್ಲಿ. ಕಡೆಗೂ ಹೋದ್ರು. ಆಮೇಲೆ ಇವತ್ತು ಅವ್ರು ಹೇಳ್ತಿರೋ ಪ್ರಕಾರ ನೀನ್ ಈ ಕೆಲಸ ಮಾಡು, ನೀನ್ ಈ ಕೆಲಸ ಮಾಡು ಅಂತ ಹೇಳಿದ್ರು. ಅವ್ರು ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ, ನಾನು ಉಪಮುಖ್ಯಮಂತ್ರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ DK ಶಿವಕುಮಾರ್ ಅವರ ನಂಬಿಕೆ ಕೂಡ ಬದಲಾಯಿತು. ಮೊದಲೆಲ್ಲ ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತಿದ್ರು, ಈಗ ಹಾಗಿಲ್ಲ. ಪ್ರಯತ್ನಕ್ಕಿಂತ ಪ್ರಾರ್ಥನೆ ದೊಡ್ಡದು ಅಂತ ಅಂದ್ಬಿಟ್ಟು ಎಲ್ಲಾ ದೇವಸ್ಥಾನಕ್ಕೂ ಸುತ್ತಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಕೂಡ ಅರ್ಥ ಮಾಡ್ಕೊಳ್ಬೇಕು, ಕಾಲಧರ್ಮ ಬದಲಾಗಿದೆ, ಬದಲಾವಣೆಯ ಒಂದು ಸಂಕ್ರಮಣ ಕಾಲ ಬಂದಿದೆ. ಅಂದ್ರೆ ಬದಲಾವಣೆ ಅಂತಂದ್ರೆ ಕರ್ನಾಟಕ ಜನ ಕೇವಲ ವ್ಯಕ್ತಿಗಳ ಬದಲಾವಣೆ, ಪಕ್ಷಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಮಾತ್ರ ಅಲ್ಲ. ಬದಲಾವಣೆ ಅಂದ್ರೆ ಒಂದು ಗುಣಾತ್ಮಕವಾದ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಕರ್ನಾಟಕದ ಆಡಳಿತದಲ್ಲೂ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ. ಬದಲಾವಣೆ ಅಂತಂದ್ರೆ ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯಲ್ಲೂ ಒಂದು ಹೊಸತನವನ್ನು ಬಯಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ನಾವು ಸಾಕಷ್ಟು ನೋಡ್ಬಿಟ್ಟಿದ್ವಿ. ಮೊದಲ 5 ವರ್ಷ ನೋಡಿದ್ವಿ, ಅವಾಗ ತುಂಬಾ ಪ್ರಶ್ನಾತೀತವಾಗಿದ್ರು, ವಿವಾದಾತೀತವಾಗಿದ್ರು. ಈ ಸಾರಿಗೆ ಹೀಗಾಗ್ಲೇ ಇಲ್ಲ. ಅದು ಈ ಸಾರಿಗೆ ಅಂತೂ 136 ಸೀಟ್ಗಳು ಸುಭದ್ರ ಬಹುಮತದೊಂದಿಗೆ ಕರ್ನಾಟಕ ಜನಕ್ಕೆ ಗೆಲ್ಲಿಸ್ಬಿಟ್ರು. ಆ ಸುಭದ್ರ ಬಹುಮತ ಬಂದ ಗಳಿಗೆಯಿಂದನೇ ಅದು ಅಭದ್ರ ಸರ್ಕಾರ ತರ ಕಾಣಿಸ್ತಾ ಇದೆ. ಅದು ಬಹಳ ವಿಚಿತ್ರ. ನೋಡಿ, ಈ ಗ್ಯಾರಂಟಿ ಸರ್ಕಾರದ ಬಗ್ಗೆ ಗ್ಯಾರಂಟಿ ಚಾನೆಲ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆರಂಭದಿಂದ ಕೂಡ ಅಭದ್ರತೆ ಗ್ಯಾರಂಟಿ, ಅವ್ರು ಉಚಿತ, ಖಚಿತ ಅಂತೆಲ್ಲ, ನಿಶ್ಚಿತ ಅಂತೆಲ್ಲ ಹೇಳ್ತಾ ಇದ್ರು. ಉಪಮುಖ್ಯಮಂತ್ರಿಗಳು ಹೇಳ್ತಾ ಬಂದ್ಬಿಟ್ರು. ಬಹುಶಃ ಅವರು 2.5 ವರ್ಷಗಳ ನಂತರ ತಾನು CM ಆಗೋದು ಖಚಿತ, ನಿಶ್ಚಿತ, ಉಚಿತ ಅಂತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಹೇಳ್ತಾ ಇದ್ರು ಅಂತ ಕಾಣುತ್ತೆ ಸರ್. ಬಟ್ ಯಾವಾಗ್ಲೂ ಸರ್ ಸಿದ್ದರಾಮಯ್ಯನವರು ಆ ಥರದ ಒಂದು ಚರ್ಚೆ ಆಗಿದೆ, ಪವರ್ ಶೇರಿಂಗ್ ನಡೆಯುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನೋ ಥರದ ಭಾವನೆ ಬರುವ ಯಾವೊಂದು ಹೇಳಿಕೆ 2.5 ವರ್ಷದಲ್ಲಿ ಇಲ್ಲಿಯವರೆಗೆ ಬಾಯಿ ತಪ್ಪಿ ಕೂಡ ಅವ್ರು ಎಂದೂ ಮಾತಾಡಿಲ್ಲ. ಎಲ್ಲೂ ಕೂಡ ಭಾವನೆ ಮೂಡುವಂತಹ ಯಾವ ಸ್ಟೇಟ್ಮೆಂಟೂ ಬಂದಿಲ್ಲ. ಬಹಳ ಜಾಗರೂಕತೆಯಿಂದ ಅವರು ಉತ್ತರ ಕೊಡ್ತಾ ಇದ್ರು. ದಿಸ್ ಇಸ್ ದಿ ಫಸ್ಟ್ ಟೈಮ್, ಮೊದಲನೇ ಬಾರಿಗೆ ಅವರು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮುಂದಿನ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿರೋದು. ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಲ್ಲಿ ಏನೋ ಒಂದು ಲಿಟಿಗೇಷನ್ ಇದೆ ಅಂತ ಗೊತ್ತಾಗ್ತಾ ಇದೆ ಸರ್. ಅಲ್ಲ, ಅವತ್ತು ಕೂಡ ಅಷ್ಟೇನೆ, ಯಾವ ತತ್ಕ್ಷಣದ ಪ್ರಚೋದನೆ ಇಲ್ದೇನೆ ಆತರ ದಿಲ್ಲಿಗೆ ಹೋಗಿ ಕರ್ನಾಟಕ ಭವನದಿಂದ ತಾವೇ ಒಬ್ಬ ಪ್ರಮುಖ ಪತ್ರಕರ್ತರನ್ನು ಕರ್ಸ್ಕೊಂಡ್ಬಿಟ್ಟು ನಾನೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯನವರು ಇವತ್ತು ಕಡೆಗೂ ಹೈಕಮಾಂಡ್ ಸಂಸ್ಕೃತಿಗೆ ಶರಣಾಗ್ತಾ ಇದ್ದಾರೆ. ಅಂದಾಗೆ ರಾಧಾ ಹಿರೇಗೌಡರು, ನನಗೆ ಒಂದು ಪ್ರಶ್ನೆ. ನಾನು 45 ವರ್ಷಗಳಿಂದ ಒಬ್ಬ ಹವ್ಯಾಸಿ ಪತ್ರಕರ್ತನಾಗಿ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ.
ಈ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ನಿರ್ದಿಷ್ಟವಾಗಿ ಇಂಥವ್ರ ಯಾರು ಅಂತ ನಮ್ಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಅದೊಂದು ಅಗೋಚರ ಶಕ್ತಿ ಕೇಂದ್ರ ಇದ್ದಂಗೆ. ಈಗ ಸದ್ಯಕ್ಕೆ ಹೈಕಮಾಂಡ್ ಯಾರು? ಇನ್ನು ಶ್ರೀಮತಿ ರಾಜಮಾತೆ ಸೋನಿಯಾ ಗಾಂಧಿ ಅವರ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಹೊಸ ತಲೆಮಾರಿನ ಹೈಕಮಾಂಡು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ? ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ದಿಲ್ಲಿಗೆ ಹೋದಾಗ್ಲೆಲ್ಲ ಮೂವರ ದರ್ಶನ ಪಡ್ಕೊಂಡ್ ಒಂದು ಹೊಸ ಹೊಸ ಕ್ರಮವನ್ನು ರೂಢಿಸ್ಕೊಳ್ತಾ ಬರ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಯಾರು ಈ ತೀರ್ಮಾನ ಕೈಗೊಳ್ಳೋರು ಅಂತಂದ್ಬಿಟ್ಟು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ, ಅದರಲ್ಲಿ ನೋಡಿ, ಇವರು ಡಿ ಕೆ ಶಿವಕುಮಾರ್ ಒಂದು 6 ತಿಂಗಳ ಹಿಂದೆ ಮಲ್ಲೇಶ್ವರದ ಸ್ಯಾಂಕಿ ಕೆರೆ ಹತ್ರ ಕಾವೇರಿ ಆರತಿ ಅಂತಂದ್ಬಿಟ್ಟು ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಬಿಟ್ರು. ಆ 3 ಗಂಟೆಗಳ ಕಾರ್ಯಕ್ರಮದಲ್ಲಿ ಅಪ್ಪಿತಪ್ಪಿನೂ ಸಿದ್ದರಾಮಯ್ಯ ಸರ್ಕಾರನ ಹೆಸರೇ ಬರಲಿಲ್ಲ. ಅದು ಇಡೀ ಕಾರ್ಯಕ್ರಮ ಅವರ ವೈಭವೀಕರಣಕ್ಕೆ ಮೀಸಲಾಗಿತ್ತು. ಸ್ವತಃ ಅವ್ರ ಮಾತನಲ್ಲೂ ಅಷ್ಟೇ ಅಲ್ಲಿ ಇಬ್ರು ಸಚಿವರು ಬಿಟ್ಟು ಯಾರು ಇರ್ಲೂ ಇಲ್ಲ. 2 MLAs 2 ಸಚಿವರು ಮಾತ್ರ ಇದ್ರು. ಆದ್ರೆ ಅವರ ಆತ್ಮವಿಶ್ವಾಸ ಮಾತ್ರ ಎದ್ದು ಕಾಣಿಸ್ತಾ ಇತ್ತು. ಮುಂಬರುವ ದಿನಗಳಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತಂದ್ಬಿಟ್ಟು. ಆಯ್ತಾಯ್ತು. ಅದಾದ ನಂತರ ನವರಾತ್ರಿಯಲ್ಲಿ ಸರ್, ಇವರ ಡ್ಯಾಮೇಜ್ ಕಂಟ್ರೋಲ್ ಮಾತ್ರ ಸ್ವತಃ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಅಥವಾ ಪ್ರಿಯಾಂಕಾ ಗಾಂಧಿ ಮಾಡಲ್ಲ. ಬದಲಾಗಿ ಇವರು ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಅಥವಾ ತಕ್ಕ ಮಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ತಾರೆ. ತೀರ್ಮಾನ ಮಾತ್ರ ಅವ್ರು ತಗೊಳ್ತಾರೆ. ನೀವೇ ಹೇಳಿದ ಹಾಗೆ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಐ ಡೋಂಟ್ ನೋ, ಬಟ್ ತೀರ್ಮಾನ ಮಾತ್ರ ಅವ್ರು ತಗೊಳ್ತಾರೆ. ಆ ತೀರ್ಮಾನ ಯಾವಾಗ ತಗೊಳ್ತಾರೆ ಗೊತ್ತಿಲ್ಲ. ಒಂದು ತೀರ್ಮಾನ ಬಾಕಿ ಇಲ್ಲ, ಪಕ್ಷದ ಅಧ್ಯಕ್ಷರು ತೀರ್ಮಾನ ಬಾಕಿ ಇದೆ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದರೆ DCM ಎಷ್ಟು, ಯಾರ್ಯಾರು, ಅದೊಂದು ತೀರ್ಮಾನ ಬಾಕಿ ಇದೆ. ಅದ್ರ ಜೊತೆಗೆ ಯಾರ್ಯಾರು ಸಚಿವರಾಗಬೇಕು ಅದೊಂದು ತೀರ್ಮಾನ ಬಾಕಿ ಇದೆ. ಸೊ ಇವೆಲ್ಲವೂ ಕೂಡ ಈಗಲೇ ನವೆಂಬರ್ 15 ಆಗುತ್ತೆ ಅನ್ನೋದು ನನಗೆ ಡೌಟ್ ಇದೆ. ಆಲ್ರೈಟ್ ಚಿನಾರಾಮು ಸರ್, ಅಗ್ರಿಮೆಂಟು, ಸೆಟಲ್ಮೆಂಟು, ಪೇಮೆಂಟು ಏನ್ ಸರ್ ಹಂಗಂದ್ರೆ? ಅದಕ್ಕೆ ಡಿ ಕೆ ಶಿವಕುಮಾರ್ ಹೋಗಿ ಬಂದ್ರು ಡೆಲ್ಲಿಗೆ ಅಂತಾರೆ ಅಶೋಕ್ ಅವರು. ಅಲ್ಲ, ಅದು ಕರೆಕ್ಟ್ ಆಗಿದೆ. ಇವತ್ತೇನು ನಮ್ಮ ಇವರು ಸಿದ್ದರಾಮಯ್ಯನವ್ರ ಮಗ, ನಮ್ಮ ತಂದೆ ಹೇಳ್ತಿರೋದು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಪೇಮೆಂಟ್ಗೋಸ್ಕರ ಡೆಲ್ಲಿವರೆಗೂ ಹೋಗಿ ಬಂದಿದ್ದಾರೆ. ಅವ್ರು ಇಲ್ಲೇ ಬರ್ತಾರೆ, ATM ಸರ್ಕಾರ ಇಲ್ಲೇ ಬರ್ತಾರೆ, ಇಲ್ಲೇ ತಗೊಂಡು ಹೋಗ್ತಾರೆ, ಅದೆಲ್ಲ ಬೇರೆ. ಇಲ್ಲೇ ಬರ್ತಾರೆ ಅವರು, ಬಂದು ಅವರ ಸರ್ಕಾರ ಮಾಡ್ತಾರೆ. ಅನುಭವದ ಮಾತು. ಹೌದು, ಬರ್ತಾರೆ ಅವರು, ಇಲ್ಲೇ ತಗೊಂಡು ಹೋಗ್ತಾರೆ. ಅನುಭವದ ಮಾತು ಅನ್ನಲ್ಲ ಸರ್, ನೀವೇನ್ ಸರ್? ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಮಗ ಇತ್ತೀಚೆಗೆ ಒಂದು ವಾರಕ್ಕಿಂತ ಹೇಳಿಕೆ ಕೊಟ್ಟರು, ನಮ್ಮ ಅಪ್ಪ ಇನ್ನು ವಯಸ್ಸಾಯ್ತು, ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ, ಇನ್ನು ಅವರಿಗೆ ರಾಜಕೀಯ ಉಳಿಯಲ್ಲ. ಇವತ್ತು ಹಿಂದುಳಿದ ವರ್ಗಗಳ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗುತ್ತೆ ಅಥವಾ ಅವ್ರ ನಾಯಕತ್ವ ವಹಿಸ್ಕೋಬೇಕಂತ ಹೇಳಿದ್ರು. ಇದ್ರ ಹಿನ್ನೆಲೆ ಏನು? ಯಾವತ್ತೂ ಆ ಥರ ಹೇಳ್ತಾರಲ್ಲ, ನಮ್ಮಪ್ಪನ 5 ವರ್ಷ ಮುಖ್ಯಮಂತ್ರಿ, ಇವೆಲ್ಲ ಹೇಳ್ಕೊಂಬಂದವ್ರಿಗೆ ಎಲ್ಲ ಒಳಗಡೆ ಗೂಢಾರ್ಥ ಗೊತ್ತಾಗಿದೆ. ಮಗನಿಂದ ಅದು ಆಚೆ ಬಂತು. ಇವತ್ತು ಜನ ಒಂದು ಕಡೆ ಹೇಳ್ತಾರೆ, KH ಮುನಿಯಪ್ಪ ನಾನು ಮುಖ್ಯಮಂತ್ರಿ ಆಗೋ ರೇಸಲ್ಲಿದ್ದೀನಿ, ಇವತ್ತು ಪರಮೇಶ್ವರ್ ರೇಸಲ್ಲಿದ್ದಾರೆ, DKನೂ ಇದ್ದಾರೆ, ಇನ್ನೂ ಹಲವಾರು ಇದ್ದಾರೆ ಅಂತ ಮಾತಾಡ್ತಾರೆ. ದಲಿತ ಸಮಾವೇಶ ಮಾಡ್ತಾ ಇದ್ದಾರೆ. ದಲಿತ ಸಮಾವೇಶ ಮಾಡೋದ್ರ ಮುಖಾಂತರ ದಲಿತರಿಗೆ ಅನ್ಯಾಯ ಆದಾಗ ಅವ್ರು ಯಾವತ್ತು ದಲಿತರ ಪರ ನಿಲ್ಲಿಲ್ಲ. ಅವರು ಕಂಬಾಲ್ ಪಲ್ಯ ಸತ್ತಾಗ ಜೀವಂತ ಸುಟ್ಟಾಕ್ದಾಗೂ KH ಮುನಿಯಪ್ಪ ಸ್ಥಳಕ್ಕೆ ಹೋಗಲ್ಲ. ಇವರು ದಲಿತರ ಕೋಟಾನ ಬಯಸ್ತಾರೆ, ದಲಿತರ ವಿಷಯನ ಮಾತಾಡ್ತಾರೆ. ಇವತ್ತು ಅವ್ರು KH ಮುನಿಯಪ್ಪ ಕ್ಷೇತ್ರದ MP ಆಗಿದ್ರು, ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಖರ್ಗೆ ಅವರಿದ್ರು, ಇಬ್ಬರು ಹೋಗಲ್ಲ ಸ್ಪಾಟ್ಗೆ.